ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಕಳೆದ ಒಂದು ವಾರದಿಂದ SIT ತಂಡ ಜೊತೆಗೆ 260 ಸಿಬ್ಬಂದಿಗಳು ಧರ್ಮಸ್ಥಳದಲ್ಲಿ ಬೀಡ್ಬಿಟ್ಟು, ಅಂದರೆ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿ ಬೀಡ್ಬಿಟ್ಟು ಕಾರ್ಯಾಚರಣೆ, ಅಂದರೆ ಸಮಾಧಿಗೆ ಅಂತ ಕಾರ್ಯವನ್ನು ಮಾಡ್ತಾ ಇದ್ರು. ಹಾಗಾದ್ರೆ ಇಷ್ಟು ಜನಕ್ಕೆ ಅಲ್ಲಿ ಆಗ್ತಾ ಇರುವಂತ ಖರ್ಚೆಷ್ಟು, ಪ್ರತಿದಿನದ ಖರ್ಚೆಷ್ಟು, ಇದರ ಲೆಕ್ಕ ಇದೀಗ ಸಿಗ್ತಾ ಇದೆ. ಇದರ ಲೆಕ್ಕ ಇದೀಗ ಕಂಪ್ಲೀಟ್ ಆಗಿ ನಮ್ಮ ಜೊತೆ ಸಿಕ್ಕಿದೆ. ಹಾಗಾದ್ರೆ ಪ್ರತಿದಿನ SIT ತಂಡಕ್ಕೆ ಎಷ್ಟು ಖರ್ಚಾಗ್ತಾ ಇದೆ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ ಸೋಮವಾರ SIT ತಂಡ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕ ಬಂದು ಸ್ಥಳ ಮಹಜರನ್ನು ಮಾಡ್ತು. ಅಲ್ಲಿಂದ ಸ್ಟಾರ್ಟ್ ಆದಂತ ಈ ಸ್ಥಳ ಮಹಜರ್ ಪ್ರಕ್ರಿಯೆ, ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಇವತ್ತು ಕೂಡ ಮುಂದುವರೆದಿದೆ. ಅಂದ್ರೆ ಸರಿಸುಮಾರು 8 ದಿನದಿಂದ 260ಕ್ಕೂ ಹೆಚ್ಚು ಸಿಬ್ಬಂದಿಗಳು ಅಲ್ಲಿ ಕಾರ್ಯನಿರತವಾಗಿದ್ದಾರೆ. ಅದರ ಜೊತೆಗೆ SIT ತಂಡದ ಮೇನ್ ಆಫೀಸರ್ಗಳಾದಂಥ ಪ್ರಣವ್ ಮೊಹಂತಿ ಇರ್ಬೋದು, ಅನುಚೇತ್ ಇರ್ಬೋದು, ಜಿತೇಂದ್ರ ದಯಾಳ ಆಗಿರ್ಬೋದು, ಸೌಮ್ಯಲತಾ ಆಗಿರ್ಬೋದು, ಹೀಗೆ ಸೈಮನ್ ಆಗಿರ್ಬೋದು, ಹೀಗೆ ಅನೇಕ ದೊಡ್ಡ ದೊಡ್ಡ ರ್ಯಾಂಕ್ನ ಅಧಿಕಾರಿಗಳು ಕೂಡ SIT ತಂಡದ ಜೊತೆಗೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಬೀಡು ಬಿಟ್ಟಿದ್ದಾರೆ. ಮತ್ತು ಅವರಿಗೆ ಎಷ್ಟು ಖರ್ಚಾಗಿದೆ ಅನ್ನುವಂಥ ಲೆಕ್ಕಾಚಾರ ಇದೀಗ ಸಿಗ್ತಾ ಇದೆ. ನೋಡಿ, ಮೊದಲು ನಾನು ಎಷ್ಟು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೊಟ್ಬಿಡ್ತೇನೆ. ಅದಾದ ನಂತರ ಅವೆಲ್ಲ ಸೇರಿ ಎಷ್ಟೆಷ್ಟು ಖರ್ಚಾಗುತ್ತೆ, ಪ್ರತಿದಿನದ ಖರ್ಚೆಷ್ಟು, ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಹೇಳ್ಬಿಡ್ತೀನಿ. SIT ತಂಡದ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು, ANF, ಸೋಕೋ, FSL ಅಧಿಕಾರಿಗಳು, ಕಾರ್ಮಿಕರು, ಇವರೆಲ್ಲ ಸೇರಿ 260 ಜನ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 260 ಸಿಬ್ಬಂದಿಗಳು ವರ್ಕ್ ಮಾಡ್ತಿದ್ದಾರೆ. ಅದರಲ್ಲಿ SIT ತಂಡದ ಜೊತೆ 29 ಜನ ಅಧಿಕಾರಿಗಳಿದ್ದಾರೆ, 4 ಜನ IPS ಆಫೀಸರ್ಗಳಿದ್ದಾರೆ, ಜೊತೆಗೆ ಅಲ್ಲಿ 20 ಜನ ಸಪೋರ್ಟಿಂಗ್ ಸ್ಟಾಫ್ ಮತ್ತು ಇನ್ಸ್ಪೆಕ್ಟರ್ಗಳು ಮತ್ತು ಅಲ್ಲಿನ ಕೆಲವೊಂದು ಆಫೀಸರ್ಗಳು ಸೇರಿ SIT ತಂಡದ ಪೊಲೀಸ್ ಅಧಿಕಾರಿಗಳಂತ ಹೇಳೋದಾದ್ರೆ 29 ಪೊಲೀಸ್ ಅಧಿಕಾರಿಗಳಿದ್ದಾರೆ. ಜೊತೆಗೆ FSL ತಂಡದಲ್ಲಿ ವೈದ್ಯಾಧಿಕಾರಿಗಳು, ಮಹಿಳಾ ವೈದ್ಯಾಧಿಕಾರಿಗಳು, ಹೀಗೆ 5 ಜನ FSL ತಂಡದವರು ಬಂದಿದ್ದಾರೆ. ಸೋಕೋ ಟೀಮ್ನಿಂದ 5 ಜನ ಬಂದಿದ್ದಾರೆ. ಜೊತೆಗೆ ಕಾರ್ಮಿಕರು, ಅಂದರೆ ಗುಂಡಿ ತೆಗಿಲಿಕ್ಕೆ ಬೇಕಾಗತ್ತಲ್ಲ ಕಾರ್ಮಿಕರು, ಅಂದರೆ ಪೌರ ಕಾರ್ಮಿಕರು, ಅವರು 15 ಜನ ಬಂದಿದ್ದಾರೆ. ಜೊತೆಗೆ 200 ಜನ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಜೊತೆಗೆ ಅಲ್ಲಿಯ ಸ್ಥಳೀಯ ಧರ್ಮಸ್ಥಳದ ತಹಸೀಲ್ದಾರ್ ಆಗಿರುವಂಥ, ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಆಗುವಂಥ AC ಅಂತ ಹೇಳ್ತಿರುವಂಥ ಒಬ್ಬ ಅಧಿಕಾರಿ ಕೂಡ ಬಂದಿದ್ದಾರೆ. ಜೊತೆಗೆ ಸ್ಥಳೀಯ 5 ಅಧಿಕಾರಿಗಳು ಬಂದಿದ್ದಾರೆ. ಟೋಟಲಿ ಇಲ್ಲಿ 260 ಜನ ಸಿಬ್ಬಂದಿಗಳು ಅಥವಾ ಸ್ಟಾಫ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಜನ, ಅಲ್ಲಿ 1000 ಜನ ಸೇರ್ತಾರೆ, 500ಕ್ಕೂ ಹೆಚ್ಚು ಮೀಡಿಯಾದವರಿದ್ದಾರೆ. ಅದ್ರ ಬಿಟ್ಟು ಸರ್ಕಾರದ ವತಿಯಿಂದ 260 ಜನ ಸಿಬ್ಬಂದಿಗಳು ಅಲ್ಲಿ ಬೀಡು ಬಿಟ್ಟಿದ್ದಾರೆ ಮತ್ತು ಸಮಾಧಿ ಅಗಿಯುವ ಕಾರ್ಯಕ್ಕೆ ಹೆಲ್ಪ್ ಮಾಡ್ತಿದ್ದು ಅಥವಾ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಅವ್ರಿಗೆ ಎಷ್ಟು ಖರ್ಚಾಗುತ್ತೆ, ಪ್ರತಿದಿನ ಖರ್ಚೆಷ್ಟು ಎನ್ನುವುದನ್ನು ನೋಡ್ತಾ ಹೋದ್ರೆ, ಪ್ರತಿದಿನ ಕಡಿಮೆ ಮಟ್ಟದಲ್ಲಿ ಹೇಳೋದಾದ್ರೆ 1.5 ಲಕ್ಷ ರೂಪಾಯಿ ಹಣವು ಖರ್ಚಾಗುತ್ತೆ ಪ್ರತಿದಿನಕ್ಕೆ. ಅವರ ಪೇಮೆಂಟ್ ಗಿಮೆಂಟ್ ಎಲ್ಲವೂ ಬಿಟ್ಟು ಅಲ್ಲಿನ ಖರ್ಚು, ಅಂದ್ರೆ ಗ್ರೌಂಡ್ ಖರ್ಚು ಅಥವಾ ಪ್ರೊಡಕ್ಷನ್ ಕಾಸ್ಟ್ ಅಂತ ನಾವು ಸಿನಿಮಾದಲ್ಲಿ ಹೇಳ್ತೀವಲ್ಲ, ಆ ಪೇಮೆಂಟು ಅಥವಾ ಅದರ ಬಾಡಿಗೆ ಎಲ್ಲವೂ ಬಿಟ್ಟು ಪ್ರೊಡಕ್ಷನ್ ಕಾಸ್ಟ್ ಅಂತ ನಾವು ಹೇಗೆ ಸಿನಿಮಾದಲ್ಲಿ ಹೇಳ್ತೀವಲ್ಲ, ಹಾಗೆ ಅಲ್ಲಿನ ಗ್ರೌಂಡ್ ಲೆವೆಲ್ ಖರ್ಚು ಅದು ಪ್ರತಿದಿನಕ್ಕೆ 1.5 ಲಕ್ಷ ಹಣ ಖರ್ಚಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ಮೊದಲ ಡಿಪಾರ್ಟ್ಮೆಂಟ್ ಅಂದರೆ ಊಟಕ್ಕೆ ಹೋಗಬೇಕಾಗುತ್ತೆ. ಕನಿಷ್ಠ ಮಧ್ಯಾಹ್ನ ಅವರು ಊಟ ಕೊಡಬೇಕಾಗುತ್ತೆ. ಬೆಳಗ್ಗೆ ಅವರು ಊಟ ಮಾಡ್ಕೊಂಡು ಬಂದಿರ್ತಾರೆ ಅಥವಾ ಸಂಜೆ ಊಟ ಹೊರಗಡೆ ಹೋಗ್ತಾರೆ ಅಥವಾ ಮನೆಗೆ ಹೋಗ್ತಾರೆ ಅಂದ್ರು ಊಟದ ಖರ್ಚು 10,000 ರೂಪಾಯಿ ಅನ್ನುವಂಥ ಪ್ರೈಮರಿ ಲೆಕ್ಕಾಚಾರ ಸಿಗ್ತಾ ಇದೆ. ಅದರ ಜೊತೆಗೆ 15 ಜನ ಪೌರ ಕಾರ್ಮಿಕರಿದ್ದಾರೆ, ಅವರು ಗುಂಡಿ ತೆಗಿಲಿಕ್ಕೆ ಬೇಕಾಗುತ್ತೆ. ಅವರ ವೇತನ ಪ್ರತಿದಿನಕ್ಕೆ 2,000, ಅಂದರೆ 15 ಜನ ಕಾರ್ಮಿಕರಿಗೆ 30,000 ರೂಪಾಯಿ ಆಗುತ್ತೆ. ಜೊತೆಗೆ ಪೆಟ್ರೋಲ್ ಖರ್ಚು, ಅಲ್ಲಿ ಜೀಪ್ಗಳು ಬರುತ್ತೆ, ಪೊಲೀಸ್ ಅಧಿಕಾರಿಗಳ ಜೀಪ್ ಇರುತ್ತೆ, ಮತ್ತು JCBಗೆ ಅಥವಾ ಮೀನ್ಸ್ ಮಿನಿ ಪೋಕ್ಲೈನ್ ಅಂತ ಹೇಳ್ತೀವಲ್ಲ, ಮಿನಿ ಹಿಟಾಚಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಬೇಕಾಗುವಂಥದ್ದು, ಮತ್ತೆ ಆ ಕಂಪ್ಯೂಟರ್ ತರಲಿಕ್ಕೆ, ಆ ಸಾಮಾನು ತರಲಿಕ್ಕೆ ಬೇಕಾಗುವಂಥ ಆಟೋ ಚಾರ್ಜ್ ಆಗಿರ್ಬೋದು ಮತ್ತು ವೆಹಿಕಲ್ ಚಾರ್ಜ್, ಅದರ ಪೆಟ್ರೋಲ್ ಖರ್ಚು 20,000 ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅಲ್ಲಿ JCB ಬರ್ತದೆ, ಜೀಪ್ ಬರ್ತದೆ. ಜೊತೆಗೆ ಅಲ್ಲಿ 3 ಕಂಪ್ಯೂಟರ್ನ FSL ಅಧಿಕಾರಿಗಳು ಮತ್ತು ಪೊಲೀಸ್ ತಂಡ ಒಯ್ದಿದೆ. 5 ಕಂಪ್ಯೂಟರ್ಗಳು, 3 ಪ್ರಿಂಟರ್ಗಳು ಮತ್ತು 20 ಕುರ್ಚಿಗಳು, ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು 20 ಕುರ್ಚಿಗಳನ್ನು ತರಿಸಿದ್ದಾರೆ. ಅದರೆಲ್ಲರ ಖರ್ಚು ನೋಡೋದಾದ್ರೆ ಸರಿಸುಮಾರು 40,000 ಅಂತ ಹೇಳಲಾಗ್ತಿದೆ. ಜೊತೆಗೆ FSL ಅಧಿಕಾರಿಗಳು ತಮ್ಮ ಸ್ವಂತ ಉಪಕರಣಗಳನ್ನು ತಂದಿದ್ದಾರೆ, ಅದಕ್ಕೊಂದು 5,000 ರೂಪಾಯಿ ಅಂತ ಹೇಳ್ಬೋದು. ಹೀಗಾಗಿ ಇವೆಲ್ಲ ಖರ್ಚನ್ನು ಮಿನಿಮಮ್ ಕಾಸ್ಟ್, ಅಂದರೆ ಬಡತನ ರೇಖೆಗಿಂತ ಕಡಿಮೆ ಅಂತ ಹೇಳ್ತೀವಲ್ಲ, ಅಂಥ ಖರ್ಚನ್ನು ಮಾಡೋದಾದ್ರೆ ಸರಿಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಪ್ರತಿದಿನಕ್ಕೆ. ಅಲ್ಲಿ ಊಟ ವ್ಯವಸ್ಥೆ ಮತ್ತು ಚಿಕ್ಕ ಪುಟ್ಟ ಪರ್ದೆಗಿರದೆ ತಂದು ಹಾಕುವುದು, ಕುರ್ಚಿ ತಂದು ಹಾಕುವುದು, ಊಟದ ವ್ಯವಸ್ಥೆ ಅಷ್ಟೇ ಬಿಟ್ಟು ಮತ್ತೆ ಯಾವುದೂ ಇಲ್ಲ. JCB ಬೇರೆ ಹೋಗುತ್ತೆ, ಎಲ್ಲ ಖರ್ಚು ಬೇರೆ ಬೇರೆ ಹೋಗುತ್ತೆ. ಅಲ್ಲಿನ ಪ್ರೊಡಕ್ಷನ್ ಕಾಸ್ಟ್, ಅಂದರೆ ಕೈ ಹಣ ಕೊಟ್ಟು ಖರ್ಚು ಮಾಡುವಂಥದ್ದು ಇದೆಯಲ್ಲ, ಅದರ ಖರ್ಚು 1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇಲ್ಲಿ ತನಕ 8ನೇ ದಿನ, ಮೊದಲನೇ ದಿನ ಸ್ಥಳ ಮಹಜರಾಯಿತು. ಮಂಗಳವಾರ, ಬುಧವಾರ,
ಗುರುವಾರ, ಶುಕ್ರವಾರ, ಶನಿವಾರ 5 ದಿನ ಸಮಾಧಿ ಆಗುವಂಥ ಕೆಲಸ ಆಯಿತು. ಇವತ್ತು ಆ ಸಮಾಧಿ ಆಗುವಂಥ ಕೆಲಸ ಆಗುತ್ತೆ. ಹಾಗಾಗಿ ಇಲ್ಲಿ ತನಕ 15-20 ಲಕ್ಷ ರೂಪಾಯಿ ಗ್ರೌಂಡ್ ಲೆವೆಲಲ್ಲಿ ಖರ್ಚಾಗಿದೆ. ಜೊತೆಗೆ ಅಂತಂಥ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಅಂದರೆ ಅನುಚೇತ ಆಗಿರ್ಬೋದು, ಮೋಹಂತಿ ಆಗಿರ್ಬೋದು, ಸೌಮ್ಯಲತಾ ಆಗಿರ್ಬೋದು, ಜಿತೇಂದ್ರ ದಯಾಳ್ ಆಗಿರ್ಬೋದು, ಹೀಗೆ ಅನೇಕ ದೊಡ್ಡ ದೊಡ್ಡ ರ್ಯಾಂಕ್ನ ಅಧಿಕಾರಿಗಳು, DG ಲೆವೆಲ್ನ ಅಥವಾ IG ಲೆವೆಲ್ನ ರ್ಯಾಂಕ್ ಅಧಿಕಾರಿಗಳು ಈಗ ಕೆಲಸದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಅವರೆಲ್ಲರ ಸಂಬಳ, ಅವರೆಲ್ಲರ ಮೌಲ್ಯ ಎಲ್ಲವೂ ಕೂಡ ಕೋಟಿ ಲೆಕ್ಕ ಹೋಗುತ್ತೆ. ಏನೇ ಆಗಲಿ ಇದರೆಲ್ಲರ ಮೂಲ ಉದ್ದೇಶ ಒಂದೇ, ಧರ್ಮಸ್ಥಳದ ಅಕ್ಕಪಕ್ಕ ಆಗಿರುವಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಜೊತೆಗೆ ಅಲ್ಲಿ ಅನ್ಯಾಯಕ್ಕೆ ಒಳಗಾದಂಥವರಿಗೆ ನ್ಯಾಯ ಸಿಗಬೇಕು ಎನ್ನುವ ದೃಷ್ಟಿಯಲ್ಲಿ ದೂರುದಾರರ ಪರ ವಕೀಲರು ಮತ್ತು ಹೋರಾಟಗಾರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಸತ್ಯ ಹೊರಗೆ ಬರಬೇಕು, ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಅಥವಾ ಭೀಮ ಎನ್ನುವಂಥ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾರೆ, ಅಥವಾ ಭೀಮನ ಕಣ್ತಪ್ಪಿಸಿ ಆ ಹೆಣಗಳು ಮಿಕ್ಕಿಯಲ್ಲೂ ಸಾಗಾಟವಾಗಿದೆಯಾ, ಜೊತೆಗೆ ಇದರ ಕಥೆ ಏನು, ಧರ್ಮಸ್ಥಳದ ಅಕ್ಕಪಕ್ಕವೇ ಯಾಕಿಂತ ಗೊಂದಲ ಮೂಡ್ತಾ ಇದೆ, ಇದರ ಮೂಲ ಉದ್ದೇಶ ಏನು ಎಲ್ಲವೂ ಕೂಡ ಜನರಿಗೆ ತಿಳಿಬೇಕಾಗುತ್ತೆ. ಮಾಧ್ಯಮದ ಮುಖಾಂತರ ಚರ್ಚೆಯಾಗಿ ಯಾರೋ ಒಬ್ಬರ ಮುಂದೆ ಹೇಳ್ತಾರೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಹೊಸ ಚರ್ಚೆ ಹುಟ್ಟಾಕುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಏನೇ ಆಗಲಿ SIT ತಂಡ 1 ವಾರದಿಂದ ಬೀಡು ಬಿಟ್ಟಿದೆ. 260ಕ್ಕೂ ಹೆಚ್ಚು ಸಿಬ್ಬಂದಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಪ್ರತಿದಿನದ ಖರ್ಚು 1.5 ಲಕ್ಷ, ಕನಿಷ್ಠ ಒಂದು ಹೊತ್ತಿನ ಊಟ, ಅದು ಕೇವಲ ಒಂದು ಹೊತ್ತಿನ ಊಟ. ಜೊತೆಗೆ ದೊಡ್ಡ ಅಧಿಕಾರಿಗಳು ಅಲ್ಲಿ ಊಟ ಮಾಡ್ತಾರೆ ಅನ್ನೋದು ಕೂಡ ಗೊಂದಲ. ಯಾಕಂದ್ರೆ ಅವರು ಸ್ವಂತ ಖರ್ಚಿನಲ್ಲಿ ಅಲ್ಲಿ ಬಿಸಿಲು ಊಟ ಮಾಡ್ತಾರೆ, ನಾನು ಮನೇಲಿ ಊಟ ಮಾಡ್ಕೊಬರ್ತೀನಿ ಅಥವಾ ಬೇರೆ ಹೋಟ್ಲ ಊಟ ಮಾಡ್ಕೊಬರ್ತೀನಿ, ಸ್ವಂತ ಖರ್ಚು ಊಟ ಮಾಡ್ಕೊಬರ್ತೇನೆ ಅನ್ನುವಂಥ ಅಧಿಕಾರಿಗಳು ಇರ್ತಾರೆ. ಹಾಗಾಗಿ ಮಿನಿಮಮ್ ಕಾಸ್ಟ್ ಊಟಕ್ಕೆ 10,000 ರೂಪಾಯಿ ಅಂತ ತಿಳಿದ್ರು, ಕನಿಷ್ಠ ಒಂದು ದಿನಕ್ಕೆ 1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅನ್ನೋದು ಇದೀಗ ಮಾಹಿತಿ ಸಿಗ್ತಾ ಇದೆ. ಒಬ್ಬ ದೂರುದಾರ ಕೊಟ್ಟಂತ ಕಂಪ್ಲೇಂಟ್, SITಗೆ ಕೊಟ್ಟಂತ ಕಂಪ್ಲೇಂಟ್, ಜೊತೆಗೆ ಬರುವಾಗ ಬುರುಡೆ ತಂದಂತ ಈ ಕೇಸ್ ಇದೆಯಲ್ಲ, ಭೀಮನ ತಲೆಬುರುಡೆ ರಹಸ್ಯ, ಪ್ರತಿದಿನಕ್ಕೆ 1.5 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡ್ತಿದೆ. ಮತ್ತು ಸರ್ಕಾರ, ಇಡೀ ರಾಷ್ಟ್ರ ಧರ್ಮಸ್ಥಳದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದು ಭೀಮನ ವಿಶೇಷ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.